ಇವತ್ತು ಸಂಜೆ ಅವರಿಬ್ರು ಮದ್ವೆಗಿಡ್ತಾರಂತ ಮುಹೂರ್ತ ನಿಂತು ಹೋಗಿ ಅವಳು ಶಾಶ್ವತವಾಗೇ ನನ್ ಸೊಸೆ ಆಗ್ಬಾರ್ದು ಅಂತ ಅಂದ್ರೆ ಇದಕ್ಕೂ ಮೀರಿ ಏನಾದ್ರೂ ಒಂದು ನಡಿಬೇಕು ಅಂದ್ರೆ ಈಗ ಅವರಿಬ್ರು ಮಧ್ಯೆ ಅಂಟ್ಕೊಂಡಿರೋ ಕಿಡಿನ ಬೆಂಕಿಯಾಗಿ ಉರಿಯೋ ಹಾಗೆ ಮಾಡಿ ಆ ಬೆಂಕಿನಲ್ಲಿ ನಾವು ಚಳಿ ಕಾಯಿಸ್ಕೊಂಡು ಆದ್ಯನ್ ಮೇಲೆ ನನ್ ಮಗ ಇಟ್ಕೊಂಡಿರೋ ಪ್ರೀತಿನ ಅವಳು ನನ್ನ ಮಗನ್ ಮೇಲೆ ಇಟ್ಕೊಂಡಿರೋ ಪ್ರೀತಿನ ಸುಟ್ಟು ಬೂದಿ ಮಾಡ್ಬೇಕು. ನನ್ ಮಗನ್ ಮುಂದೆ ಅವಳ ಹೆಸರು ಹೇಳಿದ್ರು ಅವನದನ್ನ ಸಹಿಸ್ಕೋಬಾರ್ದು. ನೀವ್ ಯೋಚನೆ ಮಾಡ್ತಿರೋದೇನೋ ಚೆನ್ನಾಗೇ ಇದೆ ಅತ್ತೆ, ಆದ್ರೆ ಆ ಥರ ನಡೆಯೋದು ನೀವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಗೊತ್ತಾ. ನಮ್ಮತ್ತಿಗೆ ಮನ್ಸಿಟ್ಟು ಯೋಚನೆ ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ. ಅತ್ತಿಗೆ ನೀವ್ ಅನ್ಕೊಂಡಿದ್ ಮಾಡಿ, ಚೆನ್ನಾಗಿ ಯೋಚಿಸಿ. ಯೋಚನೆ ಮಾಡಿ ಅತ್ತೆ, ಚೆನ್ನಾಗಿ ಯೋಚನೆ ಮಾಡಿ. ಅತ್ತಿಗೆ ನೀವ್ ಅನ್ಕೊಂಡ್ ಹಾಗೆ ಬೆಂಕಿ ಹಚ್ಚದ್ಮೇಲೆ ಜೋರಾಗಿ ಉರ್ಸೋದು ಅಷ್ಟೊಂದ್ ದೊಡ್ಡ ಕಷ್ಟ ಏನಲ್ಲ. ಯೋಚನೆ ಮಾಡಿ, ಈ ಏಟ್ಗೆ ನಮ್ಗಿಷ್ಟ ಇಲ್ದಿರೋ ಆ ಆದ್ಯ ಸೀನು ಜೀವನದಿಂದ ಔಟ್ ಆಗ್ಲಿ, ನಮ್ ಚಾರು ಇನ್ನ ಆ ಕೋಪನೇ ನನಗ್ ಬೇಕಾಗಿರೋದು. ಅವಳು ನನ್ ಮಗನ್ ಜೀವನದಿಂದ ಹೊರಟೋಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಆಯುಧನೇ ಅವಳು ಕೋಪ. ಅದಕ್ಕೆ ಇದನ್ನ ನಾನೇ ಹಾಳು ಮಾಡಿದ್ದು ಅಂತ ಅವಳಿಗೆ ಹೇಳಿ. ಅದನ್ನ ಕೇಳ್ತಿದ್ದ ಹಾಗೆ ಅವಳು ಕೋಪ ಬಂದು ಅವಳು ನನ್ನ ಹತ್ರ ಬರ್ಬೇಕು, ನನ್ ಜೊತೆ ಗಲಾಟೆ ಮಾಡ್ಬೇಕು. ಅತ್ತಿಗೆ ಅವಳು ನಿಮ್ ಹತ್ರ ಗಲಾಟೆ ಮಾಡಿದ್ರೆ ನಿಮ್ಗಾಗೋ ಲಾಭ ಏನು ಅಂತ ಹೇಳಿ? ಇದು ಮುರಿದು ಹೋಗಿರೋ ಹಾಗೆ ಅವಳ ಪ್ರೀತಿ ಮದ್ವೆ ಎಲ್ಲ ಮುರಿದು ಹೋಗುತ್ತೆ. ಹೋಗ್ತಾ ಹೋಗ್ತಾ ನೀವೇ ನೋಡ್ತಿರಲ್ಲ. ನೋಡು, ನನ್ನ ಸರ್ಟಿಫಿಕೇಟ್ಸ್ನ ನಿನ್ ಫೈಲಲ್ಲಿ ಇಟ್ಟಿದ್ದೆ ತಾನೆ, ಮತ್ ಯಾಕೆ ಬದಲಾಯಿಸಿದೆ? ನೀನು ನಿನ್ ಸರ್ಟಿಫಿಕೇಟ್ಸ್ನ ನನ್ ಫೈಲಲ್ಲಿ ಇಟ್ಕೊಂಡು ತಗೊಂಡು ಹೋಗ್ತಿದ್ಯಾ? ಏನ್ ಹೇಳಿದ್ರು ಬರೀ ಸುಳ್ಳು, ಪ್ರತಿಯೊಂದು ಸುಳ್ಳು, ಪ್ರತಿಯೊಂದು ಮೋಸ. ನಿನ್ ಸರ್ಟಿಫಿಕೇಟ್ಸ್ ಇಂದ, ಕೇವಲ ನಿನ್ ಸರ್ಟಿಫಿಕೇಟ್ಸ್ ಇಂದ ಇವತ್ತು ಚೀಟರ್ ಅನ್ಸ್ಕೊಂಡೆ. ಲೈಫ್ ಲಾಂಗ್ ನೆನಪಿರ್ಲಿ ಅಂತ ನಮ್ಮ ಮೆಮರೀಸ್ ಎಲ್ಲ ಕಲೆಕ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಆದ್ಯ 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 ಏನಾಯ್ತಮ್ಮ? ಆದ್ರೆ ನಿನ್ ತಾಯಿ ಮಾಡಿರೋ ಕೆಲ್ಸಗಳಿಗೆ ಅವಮಾನ ಆಗಿದ್ದು ನಮಗೆ, ಕಷ್ಟಪಟ್ಟಿದ್ದು ನಾವು. ಅವಳ ನೆನಪುಗಳು ನಿನಗೆ ಸಂತೋಷ ಕೊಡ್ಬೋದೇನೋ, ಆದ್ರೆ ನಮ್ಮ ಮನ್ಸಿಗಾಗಿರೋ ಗಾಯ ನೆನಪಾಗತ್ತೆ. ಚಿಕ್ಕ ಹುಡುಗಿ ನಿನಗೇನ್ ಗೊತ್ತು ಅಂತ ಅವಳ ಮೇಲಿರೋ ಕೋಪನ ಯಾವತ್ತೂ ನಿನ್ನ ಮೇಲೆ ತೋರಿಸ್ಲಿಲ್ಲ. ಅದಕ್ಕೆ ನಿನ್ನ ನನ್ನ ಸೊಸೆ ಮಾಡ್ಕೊಳ್ಳೋದಕ್ಕೂ ನಾನು ಬೇಡ ಅನ್ಲಿಲ್ಲ.
ಆದ್ರೆ ನೀನ್ ಆ ಸೀರೆಗಳನ್ನ ಮನೇಲಿ ಇಟ್ಕೊಂಡು ಅವನ್ನ ಪವಿತ್ರವಾದ ವಸ್ತುಗಳ ತರ ನೀನ್ ಪೂಜಿಸ್ತಾ ಇದ್ರೆ ತಡ್ಕೊಳ್ಳೋದಿಕ್ಕೆ ನನ್ ಕೈಲಿ ಆಗ್ಲಿಲ್ವೇ? ಅಮ್ಮಗೆ ಇಲ್ಲ ಅಲ್ವಾ ಅತ್ತೆ? ಅವಳಿಂದಾಗಿ ನಮಗಾಗಿದ್ದ ಅವಮಾನಗಳಂತೂ ಇದೆಯಲ್ಲ. ಅವಳು ನಮ್ಮ ಮನ್ಸಿಗೆ ಮಾಡಿ ಹೋಗಿದ್ದ ಗಾಯ ಇನ್ನೂ ಹಸಿಯಾಗೇ ಇದೆಯಲ್ಲ. ಅದಕ್ಕೆ ಅವಳನ್ನ ನಮ್ಮ ಮನ್ಸಿಂದ ಆಲೋಚನೆಗಳಿಂದ ತೆಗ್ದುಹಾಕಿ ಅವಳು ಬದುಕಿರುವಾಗ್ಲೇ ಸತ್ ಹೋದ್ಲು ಅಂತ ನಮ್ಮ ಮನ್ಸಲ್ಲೇ ಸಮಾಧಿ ಕಟ್ಟಿದ್ವಿ. ಆದ್ರೆ ಅದ್ಯಾವುದು ನಿನಗೆ ಗೊತ್ತಿಲ್ಲ ಕಣೆ. ಅದಕ್ಕೆ ಮೊದಲನೇ ಸಲ ನೀನ್ ಈ ಮನೆಗ್ ಬಂದಾಗ ನಿನ್ನ ನೋಡಿ ನನ್ ಕೈಲಿ ಸಹಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೆ ನೀನ್ ಒಳ್ಳೆತನ ಅರ್ಥ ಆದ್ಮೇಲೆ ಅವಳು ಮಗಳು ಅನ್ನೋದನ್ನ ಮರ್ತು ನಮ್ಮನೆ ಮಗಳು ನಮ್ ಮಗಳು ಅಂತ ಹತ್ರ ಸೇರಿಸ್ಕೊಂಡ್ವಿ. ಆದ್ರೆ ನೀನ್ ಇನ್ನೂ ಅವಳನ್ನ ತಾಯಿ ಅನ್ಕೊಂಡು ಅವಳನ್ನ ನಡ್ಮನೇಲಿ ಇಟ್ಕೊಂಡು ಪೂಜಿಸ್ತಾ ಇದ್ರೆ ಪ್ರತಿ ಕ್ಷಣ ಅದನ್ನ ನೋಡ್ಕೊಂಡು ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಆದ್ಯಾ.